ಹಾಯ್ ಎಲ್ರಿಗೂ ನಮಸ್ಕಾರ. ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ ಇಲ್ಲಿ BBK Eleven ಮನೆಯಿಂದ ಇನ್ನೊಂದು ಅಪ್ಡೇಟ್ ಕೂಡ ಬಂದಿದೆ. ಸೊ ಇವಾಗ ರಜತ್ ಕಿಶನ್ ಅವರು ಇವಾಗ ಆಲ್ರೆಡಿ BBK Eleven ಇಂದ ಫಸ್ಟ್ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಮುಂಚೆ ಒಂದು ವಿಡಿಯೋ ಹಾಕಿದೆ, ಮತ್ತೆ ಭವ್ಯ ಗೌಡ ಅವ್ರದ್ದು ಕೂಡ ಒಂದು ವಿಡಿಯೋ ಹಾಕಿದೆ. ಸೊ ಇಬ್ರು ಕೂಡ ಎಲಿಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಬಿಗ್ ಶಾಕಿಂಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಭವ್ಯ ಗೌಡ ಅವರು ಟಾಪ್ 3ನಲ್ಲಿ ಇರ್ತಾರೆ, ಹಾಗೆ ಈ ಒಂದು ರಜತ್ ಅವರು ಟಾಪ್ 3ನಲ್ಲೋ ಇಲ್ಲ ವಿನ್ನರೇ ಆಗ್ತಾರೆ ಅಂತ ಹೇಳ್ಬಿಟ್ಟು ಭಾರಿ ಹೋಪ್ ಇಟ್ಟಿದ್ರು ಎಲ್ಲರೂ ಕೂಡ. ಸೊ ಓಟನ ಒಂದು ವಿಚಾರದಲ್ಲಿ ವೋಟ್ ಅಂತ ಹೇಳ್ಬಿಟ್ಟು ಬಂದಾಗ ಸೊ ಇವರು ಫುಲ್ ಹಿಂದೆ ಇದ್ದಾರೆ. ಸೊ ತ್ರಿವಿಕ್ರಮ್ ಹನುಮಂತು ಅವರು ಫುಲ್ ಮುಂದೆ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಭವ್ಯ ಗೌಡ ಅವರು ಕೂಡ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಕಡೆ ಹರಿದಾಡ್ತಾ ಇದೆ. ಮತ್ತು ಬಿಗ್ ಬಾಸ್ 11ನಿಂದನೇ ಒಂದು ಅಪ್ಡೇಟ್ ಸಿಗ್ತಿದೆ ಅಂತಲೇ ನೋಡ್ಬೋದು. ಸೊ ಬಿಗ್ ಬಾಸ್ನ ಒಂದು ಎಪಿಸೋಡ್ ಕೂಡ ನಡೀತಾ ಇದೆ. ಸೊ ಫಿನಾಲೆ ದಿನದ ಮೊದಲನೇ ದಿನದ ಒಂದು ಎಪಿಸೋಡ್ ಕೂಡ ನಡೀತಾ ಇದೆ. ಫುಲ್ ಡ್ಯಾನ್ಸ್ ಚಿಂದಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ಕಾಸ್ಟ್ಯೂಮ್ ವಿಚಾರಕ್ಕೆ ಬಂದಾಗ ತ್ರಿವಿಕ್ರಮ್ ಆಗಿರ್ಬೋದು, ರಜತ್ ಆಗಿರ್ಬೋದು, ಭವ್ಯ ಗೌಡ, ಮೋಕ್ಷಿತಾ, ಈ ಕಡೆ ಉಗ್ರಂ ಮಂಜು, ಈ ಕಡೆ ಹನುಮಂತು ಸೊ ಫುಲ್ ಚಿಂದಿಯಾಗಿ ಕಾಣಿಸ್ತಾ ಇದ್ದಾರೆ. ಸುದೀಪಣ್ಣ ಅಂತೂ ಅಲ್ಟಿಯಾಗಿ ಕಾಣಿಸ್ತಾ ಇದ್ದಾರೆ ಕಾಸ್ಟ್ಯೂಮ್ ವಿಚಾರಕ್ಕೆ ಬಂದಾಗ. ಈ ಕಡೆ ಹಳೆ ಸ್ಪರ್ಧಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಹಾಗೆ 6 ಸ್ಪರ್ಧಿಗಳು ಏನಿದ್ದಾರೆ BBK ಫಿನಾಲೆ ವಾರಕ್ಕೆ ಬಂದು ತಲುಪಿರೋ ಈ ಒಂದು 6 ಸ್ಪರ್ಧಿಗಳ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ. ಸೊ ಅದರಲ್ಲಿ ಎಂಟರ್ಟೈನ್ಮೆಂಟ್ ಡ್ಯಾನ್ಸ್ ಆಗಿರ್ಬೋದು, ಉಗ್ರಂ ಮಂಜು ಅವರ ತಂದೆ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಈ ಕಡೆ ಭವ್ಯ ಗೌಡ ಅವರ ತಂಗಿ ಅಕ್ಕ ಅವರೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೊ ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇವಾಗ ಆಲ್ರೆಡಿ ಅಪ್ಡೇಟ್ನ ಪ್ರಕಾರ ಭವ್ಯ ಗೌಡ ಮತ್ತು ಈ ಕಡೆ ರಜತ್ ಬುಜ್ಜಿ ಅವರು ಇವಾಗ ಎಲಿಮಿನೇಟ್ ಆಗಿದ್ದಾರೆ. ಇಬ್ಬರು ಕೂಡ ಎಲಿಮಿನೇಟ್ ಆಗಿದ್ದಾರೆ. ಸೊ ಫಸ್ಟ್ ಯಾರು ಹೋಗ್ತಾರೆ, ಸೆಕೆಂಡ್ ಯಾರು ಹೋಗ್ತಾರೆ ಅಂತ ಗೊತ್ತಿಲ್ಲ. ಸೊ ಇಬ್ಬರು ಕೂಡ ಇವತ್ತಿನ ದಿನ ಪಕ್ಕ ಯಾವುದೇ ಥರದ ಫೇಕ್ ನ್ಯೂಸ್ ಅಲ್ಲ ಅಂತಲೇ ಹೇಳ್ಬೋದು. ಇಬ್ಬರು ಕೂಡ ಎಲಿಮಿನೇಟ್ ಆಗಿದ್ದಾರೆ. ಸೊ 6 ಜನರಲ್ಲಿ ಇಬ್ಬರು ಇವಾಗ ಎಲಿಮಿನೇಟ್ ಆಗಿದ್ದಾರೆ, ಮತ್ತು ಇನ್ನು ಇಬ್ಬರು ನಾಳೆ ಹೋಗ್ತಾರೆ. ಸೊ ಯಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಕಾದು ನೋಡಬೇಕು. ಇವಾಗ ಆಲ್ರೆಡಿ ಪಕ್ಕ ಒಂದು 90% ಎಲ್ರಿಗೂ ಕೂಡ ಗೊತ್ತಾಗಿರುತ್ತೆ ಅಂದ್ಕೊಳ್ತೀನಿ. ಸೊ ಯಾಕಂದರೆ ಇವಾಗ ಭವ್ಯ ಗೌಡ ರಜತ್ ಹೋದ್ಮೇಲೆ ಇನ್ನು 4 ಜನ ಬಾಕಿ. ಸೊ ಹನುಮಂತು ತ್ರಿವಿಕ್ರಮ್ಗೆ ಜಾಸ್ತಿ ಓಟ್ ಬಿದ್ದಿದೆ. ಸೊ ನಾಳೆ ದಿನ ಈ ಒಂದು ಉಗ್ರಂ ಮಂಜು ಅವರು ಮತ್ತು ಈ ಕಡೆ ಯಾರು ಮೋಕ್ಷಿತಾ ಪೈ ಅವರು ಏನಾಗ್ತಾರೋ ಗೊತ್ತಿಲ್ಲ. ಸೊ ಹನುಮಂತು ಅವರು, ತ್ರಿವಿಕ್ರಮ್ ಅವರು, ಸೊ ಯಾರಿಗೆ ಮೋಕ್ಷಿತಾ ಪೈ ಅವ್ರಿಗೂ ಕೂಡ ಸುಮ್ಮನೆ ಹೋಪ್ ಇದೆ. ಎಲ್ರಿಗೂ ಕೂಡ ಇವರೇ ಒಂದು ಲೇಡಿ ಡಾನ್ ಅಂದಮೇಲೆ ಇವರೇ ವಿನ್ನರ್ ಆಗ್ಬೋದಾ ಅಂತ ಹೇಳ್ಬಿಟ್ಟು ಈ ಒಂದು ಹೋಪ್ ಕೂಡ ತುಂಬಾ ಇದೆ ಅಂತಲೇ ಹೇಳ್ಬೋದು. ಸೊ ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಆಲ್ರೆಡಿ ನ್ಯೂಸ್ ಅಪ್ಡೇಟ್ ಬರ್ತಾ ಇರೋದು ಪಕ್ಕ 100% ಭವ್ಯ ಗೌಡ ಮತ್ತು ರಜತ್ ಅವರು ಇವಾಗ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಇದ್ರ ಪ್ರಕಾರ ನಿಮ್ಗೇನು ಅನಿಸುತ್ತೆ, ಭವ್ಯ ಗೌಡ ಮತ್ತು ರಜತ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅದ್ರ ಬಗ್ಗೆ ಕಮೆಂಟ್ ಮೂಲಕ ಕಮೆಂಟನ್ನು ತಿಳಿಸಿ. ಹಾಗೆ ವಿನ್ನರ್ ಟ್ರೋಫಿ ಯಾರ ಕೈಗೆ ಹೋಗುತ್ತೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಗಳು ಕೊಡ್ತಾನೆ ಇರ್ತೀನಿ, ತಪ್ಪದೆ ನೋಡ್ತಾ ಇರಿ.